ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳ ಬಗ್ಗೆ ಒಂದು ಮಾತು ನಿಮ್ಗೆ ಹೇಳ್ತೇನೆ. ಇವರು ಇಲ್ಲಿವರೆಗೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇವರು ಒಬ್ಬ ದಕ್ಷ ಅಧಿಕಾರಿಯಾಗಿದ್ದಾರೆ. ಆದ್ರೆ ನಿಮ್ ಕೆಳಗಡೆ ಏನಿದ್ದಾರಲ್ಲ ಇವರು ಸರಿ ಇಲ್ಲ. ಇವರು ಸ್ಪೆಷಲಿ CPI ಇವನಿಗೆ ಇದು ಅಷ್ಟೇ ಅಲ್ಲ, ಬರೀ ಇದು ಒಂದರಲ್ಲೇ ಅಲ್ಲ, ಇಲ್ಲಿ ಯಾವುದೇ ಅಧಿಕಾರಿ, ನಾನು ಇದನ್ನೂ ಒಂದು ಹಂತಕ್ಕೆ ಹೋಗ್ತೇನೆ, ಅಧಿಕಾರದಲ್ಲಿ ಇರೋರು ಕೆಲವೊಂದಿಷ್ಟು ಕೆಲಸಗಳನ್ನು ನಿಮ್ ಕಡೆ ಹೇಳಿ ಮಾಡಿಸ್ತಾರೆ. ಆದ್ರೆ ತೀರಾ ಒನ್ ಸೈಡೆಡ್ ಒಬ್ಬ ಪಾರ್ಟಿಯ ಕಾರ್ಯಕರ್ತನಂತೇನು ಕೆಲಸ ಮಾಡ್ತಾ ಇದ್ದಲ್ಲ, ಇದನ್ನು ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಇವರು ಇದು ಒಂದೇ ವಿಷಯದಲ್ಲ, ಇದು ಒಂದೇ ವಿಷಯದಲ್ಲಿ SP ಅವರ, ನೀವು ಯಾರಾದ್ರೂ ನ್ಯೂಟ್ರಲ್ ತ್ರಯಸ್ಥ ಅಧಿಕಾರಿನ ಕಳಿಸಿ ಯಾವ್ಯಾವ ಕೇಸ್ನಲ್ಲಿ ಇವ ಪೊಲೀಸ್ ಸ್ಟೇಷನ್ಗೆ ಕರೆದು ಯಾರ್ಯಾವ ರೀತಿಯ ಜನರನ್ನ ಹರಾಸ್ಮೆಂಟ್ ಮಾಡಿದಾನೆ ಈ ವ್ಯಕ್ತಿ ಅಂತ ಅನ್ನೋದನ್ನ ನೀವು ತಕ್ಕೊಡ್ರಿ, ಇಂಡಿಪೆಂಡೆಂಟ್ ಇನ್ಫಾರ್ಮೇಶನ್ ತಕ್ಕೊಡ್ರಿ. ನಾವು ಹೇಳಿದ್ದ ನೀವು ನಂಬುವ ಅವಶ್ಯಕತೆ ಇಲ್ಲ. ನಾನು ಮತ್ತೊಮ್ಮೆ ಹೇಳ್ತೀನಿ, SP ಅವರ, ನಮಗ ಪೊಲೀಸರ ಬಗ್ಗೆ ಆಗ್ಲಿ, ಇಲ್ಲಿ ಇವರು ಇದ್ದಾರೆ, ನಮ್ಮ ಚಂದ್ರಣ್ಣವರು, ಇವ್ರು ಎಷ್ಟು ವರ್ಷದಿಂದ ಇಲ್ಲೇ ಇದ್ದಾರೆ, ಇಲ್ಲೂ ಮಾಡಿದ್ದಾರೆ. ಯಾರ ಜೋಡಿ ಅಂತ ತಕರಾರು ಇರಲಿಲ್ಲ. ಇವ್ರು ಕಾಂಗ್ರೆಸ್ ಇದ್ದಾಗೂ ಇದ್ದಾರೆ, ಬಿಜೆಪಿ ಇದ್ದಾಗೂ ಇದ್ದಾರೆ. ತಂಟ ತಕರಾರು ಇದ್ದಾರೆ, ಕಾಂಗ್ರೆಸ್ ಅವರು ಇಟ್ಕೋತಿಲ್ಲ, ಬಿಜೆಪಿ ಅವರು ಇಟ್ಕೋತಿರ್ಲಿಲ್ಲ. ಈ ವಿನೋದ್ ಮುಕ್ತ ಇದ್ದಾರೆ, ಇವರೆಲ್ಲ ಸಣ್ಣವರಿದ್ದಾಗಿಂದ ಗೊತ್ತು ನನಗೆ. ಇವ್ರು ಬಿಜೆಪಿ ಇದ್ದಾಗಿದ್ದಾಗ, ಕಾಂಗ್ರೆಸ್ ಇದ್ದಾಗ ಯಾರ ತಂಟೆ ಯಾರದಲ್ಲ, ಯಾರು ಅನ್ಯಾಯ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಅಷ್ಟೇ ನಮ್ ತಂಟೆ ಅದ. ಆ ಕಾಲದಾಗೂ ಇವ್ರು ಇದ್ರು, ಅವಾಗೂ ಕಾಂಗ್ರೆಸ್ನವ್ರು ಸಂಭಾಳಿಸ್ಯಾರ, ಬಿಜೆಪಿ ಅವ್ರನ್ನ ಸಂಭಾಳಿಸ್ಯಾರ. ಇದು ಕಾಂಗ್ರೆಸ್ ಅಧಿಕಾರದ, ಬಿಜೆಪಿ ಅವ್ರನ್ನು ಸಂಭಾಳಿಸಬೇಕು, ಕಾಂಗ್ರೆಸ್ ಅವ್ರನ್ನು ಸಂಭಾಳಿಸಬೇಕು. ಇದು ಪೊಲೀಸರ ನೀತಿ ಆಗ್ಬೇಕು. ಇವ ಮಾತ್ರ ಒನ್ ಸೈಡೆಡ್ ಇದ್ದಾನೆ. ಇವ ಮುದ್ದಾಮ್ ಹಿಡ್ಕೊಂಡು ಹೋಗೋದು, ಆಸ್ತಿ ಜಗಳದ ಕೈ ಹಾಕೋದು, ಇಂಥ ಎಲ್ಲ ಉದ್ಯೋಗ ಮಾಡ್ತಾನೆ. ಇದು ಯಾವ ಕಾರಣಕ್ಕೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಮತ್ತು ನಾವು ಇದನ್ನ ಅತ್ಯಂತ ಉಗ್ರವಾಗಿ ಖಂಡಿಸ್ತೀವಿ.